ಸಂಗತಿ ಗಮನಿಸಿ ನೋಡಿ. ಪ್ರಪಂಚದ ಅತ್ಯಂತ ದೊಡ್ಡ ಬ್ಯಾಂಕ್ ದರೋಡೆ ಆಗ್ಬೇಕಾದ್ರೆ ಒಂದು ಬಂದೂಕ್ ಬೇಕಾಗಿಲ್ಲ. ಒಬ್ಬ ಮನುಷ್ಯನ ಜೀವಮಾನದ ದುರಿಮೆನ ಕಿತ್ಕೊಳ್ಳೋಕೆ ಅವನ ಮನಸ್ಸಿಗೆ ಒಂದೇ ಒಂದು ಪ್ರಶ್ನೆ ಹಾಕಿದ್ರೆ ಸಾಕು. ಜನ ನಿನ್ ಬಗ್ಗೆ ಏನಂದ್ಕೋತಾರೆ? ಈ ಒಂದೇ ಪ್ರಶ್ನೆ ಬಂದೂಕಿಗಿಂತ ಹೆಚ್ಚು ಶಕ್ತಿಶಾಲಿ. ಇದೇ ಪ್ರಶ್ನೆ ಕೋಟ್ಯಂತರ ಜನರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಅವರಿಗೇ ಗೊತ್ತಿಲ್ಲದ ಹಾಗೆ ನಿಧಾನವಾಗಿ ಖಾಲಿ ಮಾಡ್ತಿದೆ. ಇದೇ ದರೋಡೆ. ಆದ್ರೆ ಇದನ್ನ ಯಾವ ಪೊಲೀಸ್ ಕೂಡ ಹಿಡಿಯೋಕ ಆಗಲ್ಲ. ಯಾಕಂದ್ರೆ ದರೋಡೆಕೋರ ಬೇರೆ ಯಾರೂ ಅಲ್ಲ, ಅದು ನಮ್ಮದೇ ಮನಸ್ಸು. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ನಿಮ್ಗೆ ಒಂದು ಸತ್ಯ ಹೇಳ್ತೀನಿ. ಈ ಟ್ರ್ಯಾಪ್ನಿಂದ ತಪ್ಪಿಸ್ಕೊಂಡು ನಿಜವಾದ ಶ್ರೀಮಂತರು ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ. ನಾವು ಒಟ್ಟು 7 ಮಾನಸಿಕ ಬಲೆಗಳ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದನ್ನು ನಿಜ ಜೀವನದ ಕಥೆಗಳ ಮೂಲಕ, ಕರ್ನಾಟಕದ ಬೀದಿಗಳಿಂದ ತಗೊಂಡ ಉದಾಹರಣೆಗಳ ಮೂಲಕ ಡಿಕೋಡ್ ಮಾಡ್ತೀವಿ. ಇದನ್ನ ಕೇಳಿದ ಮೇಲೆ ನಿಮ್ಮ ಮುಂದಿನ ಪರ್ಚೇಸ್ ಮಾಡೋ ಮುಂಚೆ ನೀವು 2 ಸಲ ಯೋಚನೆ ಮಾಡ್ತೀರಾ, ಗ್ಯಾರಂಟಿ. ಹುಬ್ಬಳ್ಳಿಯ ಒಬ್ಬ ಹುಡುಗನ ಕಥೆ. 1 ನಿಮಿಷ, ಒಂದ್ ಕತೆ ಹೇಳ್ತೀನಿ ಕೇಳಿ. ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ, ಇದು ನಮ್ಮ ಸುತ್ತಮುತ್ತ ಪ್ರತಿ ಬೀದಿಯಲ್ಲೂ ನಡೀತಿರೋ ಕಥೆ. ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದ ರಾಘು ಅನ್ನೋ ಹುಡುಗ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಬುದ್ಧಿವಂತ. ಓದಿನಲ್ಲಿ ಚೆನ್ನಾಗಿದ್ದ. ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರ್ಕೊಂಡ. ಬೆಂಗಳೂರಿಗೆ ಬಂದು ಒಂದು IT ಕಂಪನಿನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ. ಮೊದಲ ಸಂಬಳ ಬಂದಾಗ ಅವನಿಗಾದ ಸಂತೋಷ ಅದನ್ನ ಮಾತಲ್ಲಿ ಹೇಳಕ್ಕೆ ಆಗಲ್ಲ. ಮನೆಗ್ ಫೋನ್ ಮಾಡಿ ಅಪ್ಪ ಅಮ್ಮನಿಗೆ ಹೇಳಿದ, ಅವ್ರ ಕಣ್ಣಲ್ಲಿ ನೀರು ಬಂತು. ಆದ್ರೆ 6 ತಿಂಗಳು ಕಳೆದ್ಮೇಲೆ ಏನಾಯ್ತು ಗೊತ್ತಾ? ರಾಘುನ ಮನಸ್ಸಿನ ಒಳಗೆ ಒಂದು ಬದಲಾವಣೆ ಶುರುವಾಯ್ತು. ಆಫೀಸ್ನಲ್ಲಿ ಅವನ ಪಕ್ಕದ ಡೆಸ್ಕ್ನಲ್ಲಿ ಕೂತಿದ್ದ ಹುಡುಗ ಒಂದು ಐಫೋನ್ ತಗೊಂಡ. ಇನ್ನೊಬ್ಬ ಹುಡುಗಿ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಹಿಡ್ಕೊಂಡು ಬಂದ್ರು. ವೀಕೆಂಡ್ ಆದ್ರೆ ಎಲ್ಲಾ ಫ್ರೆಂಡ್ಸ್ ಸೇರಿ ಒಂದು ಪಬ್ಗೆ ಹೋಗ್ತಿದ್ರು. ಅಲ್ಲಿ ಒಂದು ಬಿಲ್ ಕಟ್ಟೋಕೆ 3000 ಆಗ್ತಿತ್ತು. ರಾಘುಗೆ ಆ ಪಬ್ ಇಷ್ಟ ಇರ್ಲಿಲ್ಲ, ಆದ್ರೂ ಅವನು ಹೋಗ್ತಿದ್ದ. ಯಾಕಂದ್ರೆ ಹೋಗದೆ ಇದ್ರೆ ಇವನಿಗ್ ದುಡ್ಡಿಲ್ಲ ಅಂತ ಎಲ್ಲಿ ಅಂದ್ಕೋತಾರೋ ಅನ್ನೋ ಭಯ. ಇದೇ ಭಯ ಅವನಿಂದ ಒಂದು ಕ್ರೆಡಿಟ್ ಕಾರ್ಡ್ ತಗೊಡಿಸ್ತು, ಒಂದು ಬೈಕ್ ಲೋನ್ ಮಾಡಿಸ್ತು, ಒಂದು ಬ್ರ್ಯಾಂಡೆಡ್ ಫೋನ್ EMI ಮೇಲೆ ಕೊಡಿಸ್ತು. 3 ವರ್ಷ ಆದ್ಮೇಲೆ ರಾಘುನ ಸಂಬಳ ಡಬಲ್ ಆಗಿತ್ತು, ಆದ್ರೆ ಅವನ್ ಸೇವಿಂಗ್ಸ್ ಇನ್ನೂ 0 ಆಗಿತ್ತು. ಬದಲಿಗೆ ಅವನ್ ಮೇಲೆ ಇದ್ದಿದ್ದು 3 ಲಕ್ಷ ರೂಪಾಯಿ ಡೆಟ್. ಇಲ್ಲಿ ಒಂದು ವಿಷಯ ಗಮನಿಸಿ, ರಾಘು ಕೆಟ್ಟವನಲ್ಲ, ಸೋಮಾರಿ ಅಲ್ಲ, ಜವಾಬ್ದಾರಿ ಇಲ್ಲದವನೂ ಅಲ್ಲ. ಅವನು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಆದ್ರೂ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಶೂನ್ಯ ಆಗಿತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ದುಡ್ಡು ಸಂಪಾದನೆ ಮಾಡೋದು ಒಂದು ಕೌಶಲ್ಯ, ಆದ್ರೆ ದುಡ್ಡು ಉಳಿಸ್ಕೊಳ್ಳೋದು ಬೇರೆಯದೇ ಕೌಶಲ್ಯ. ಇವೆರಡೂ ಬೇರೆ ಬೇರೆ. ಎಷ್ಟೋ ಜನದಕ್ಕೆ ಮೊದಲನೇದು ಚೆನ್ನಾಗ್ ಗೊತ್ತು, ಆದ್ರೆ 2ನೇದು ಯಾರೂ ಕಲಿಸ್ಕೊಡಲ್ಲ. ಸ್ಕೂಲ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಲಿಸ್ತಾರೆ, ಆದ್ರೆ ನಿಮ್ಮ ಮೆದುಳು ದುಡ್ಡಿನ ವಿಷಯದಲ್ಲಿ ಹೇಗೆ ಮೋಸ ಹೋಗುತ್ತೆ ಅಂತ ಯಾರೂ ಕಲಿಸಲ್ಲ. ಇದೇ ಕಾರಣಕ್ಕೆ ಇಂಜಿನಿಯರ್, ಡಾಕ್ಟರ್, ಬಿಸ್ನೆಸ್ ಮ್ಯಾನ್ ಎಲ್ಲಾ ಓದಿದ ಬುದ್ಧಿವಂತ ಜನ ಕೂಡ ಈ ಇಂಪ್ರೆಷನ್ ಟ್ರ್ಯಾಪ್ಗೆ ಬೀಳ್ತಾರೆ. ಇದಕ್ಕೆ ವಿದ್ಯೆ ಒಂದೇ ಪರಿಹಾರ ಅಲ್ಲ. ಈ ಟ್ರ್ಯಾಪ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದೇ ನಿಜವಾದ ಪರಿಹಾರ. ಇದನ್ನ ಕೇಳಿದಾಗ ನಿಮಗೆ ಯಾರೋ ಒಬ್ಬ ಫ್ರೆಂಡ್ ನೆನಪಾಗ್ತಿರ್ಬೋದು, ಅಥವಾ ಪ್ರಾಮಾಣಿಕವಾಗಿ ಹೇಳಿ ಇದು ನಿಮ್ಮದೇ ಕಥೆ ಆಗಿರ್ಬೋದು. ಈ ಕಥೆ ಎಷ್ಟು ಕಾಮನ್ ಅಂದ್ರೆ ಇದಕ್ಕೆ ಸೈಕಾಲಜಿಸ್ಟ್ಗಳು ಒಂದು ಹೆಸರೇ ಕೊಟ್ಟಿದ್ದಾರೆ. ಅದನ್ನ ಈಗ ಒಂದೊಂದಾಗಿ ಡಿಕೋಡ್ ಮಾಡೋಣ. ಸೀನ್ 1, ಸಿಗ್ನಲಿಂಗ್ ಅನ್ನೋ ದೆವ್ವ. ನಾವ್ಯಾಕೆ ಬೇರೆಯವ್ರಿಗಾಗಿ ಖರ್ಚು ಮಾಡ್ತೀವಿ? ಇಕನಾಮಿಕ್ಸ್ನಲ್ಲಿ ಒಂದು ಪದ ಇದೆ, ಸಿಗ್ನಲಿಂಗ್ ಥಿಯರಿ ಅಂತ. ಇದನ್ನ ಸುಲಭ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ, ನಾವು ಏನನ್ನಾದ್ರೂ ಖರ್ಚು ಮಾಡೋದು ಆ ವಸ್ತು ನಮಗ್ ಬೇಕು ಅಂತ ಅಲ್ಲ, ಆ ವಸ್ತುವಿನ ಮೂಲಕ ಬೇರೆಯವ್ರಿಗೆ ಒಂದು ಸಂದೇಶ ಕಳಿಸೋಕೆ. ನಾನು ಸಕ್ಸಸ್ಫುಲ್, ನಾನು ಒಳ್ಳೆ ಪೊಸಿಷನ್ನಲ್ಲಿದ್ದೀನಿ, ನನ್ನತ್ರ ದುಡ್ಡಿದೆ. ಇದನ್ನ ಬಾಯಲ್ಲಿ ಹೇಳೋಕೆ ಆಗಲ್ಲ. ಅದಕ್ಕೆ ನಾವು ಒಂದು ದೊಡ್ಡ ಕಾರ್, ಒಂದು ದೊಡ್ಡ ಮನೆ, ಒಂದು ದುಬಾರಿ ವಾಚ್ ಮೂಲಕ ಈ ಸಂದೇಶ ಕಳಿಸ್ತೀವಿ. ಇದೇ ಸೈಕಾಲಜಿ ಮೈಸೂರಿನ ಮದುವೆ ಮನೆಗಳಲ್ಲಿ ಕಣ್ಣಿಗೆ ಕಾಣುತ್ತೆ. ಮೈಸೂರಿನಲ್ಲಿ ಒಂದು ಮದುವೆ ಅಂದ್ರೆ ಅದು ಬರೀ 2 ಜನ ಒಂದಾಗೋ ಶುಭ ಸಮಾರಂಭ ಅಲ್ಲ, ಅದೊಂದು ಸ್ಟೇಟಸ್ ಪ್ರದರ್ಶನ ಆಗ್ಬಿಟ್ಟಿದೆ. ಎಷ್ಟು ಜನಕ್ಕೆ ಊಟ ಹಾಕಿಸ್ತೀವಿ, ಎಷ್ಟು ಚಿನ್ನ ಹಾಕಿಸ್ತೀವಿ, ಯಾವ ಹಾಲ್ ಬುಕ್ ಮಾಡಿಸಿದೀವಿ, ಯಾವ ಬ್ಯಾಂಡ್ ಕರೆಯಿಸಿದೀವಿ, ಇವೆಲ್ಲ ಆ ಕುಟುಂಬ ಸಮಾಜದ ಮುಂದೆ ನಾವು ಎಷ್ಟು ದೊಡ್ಡವರು ಅಂತ ತೋರಿಸೋ ಒಂದು ಪ್ರದರ್ಶನ ಆಗ್ಬಿಟ್ಟಿದೆ. ಎಷ್ಟೋ ಜನ ಅಪ್ಪಂದಿರು ತಮ್ಮ ರಿಟೈರ್ಮೆಂಟ್ ಪೂರ್ತಿ ದುಡ್ಡು ಮತ್ತೆ ಸಾಲ ಮಾಡಿ ಒಂದೇ ದಿನದ ಮದುವೆಗೆ ಸುರೀತಾರೆ. ಯಾಕೆ? ಪಕ್ಕದ ಮನೆಯವರ ಮದುವೆಗಿಂತ ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ. ಇಲ್ಲಿ ದೊಡ್ಡ ಐರನಿ ಏನಂದ್ರೆ, ಆ ಮದುವೆಗೆ ಬಂದ ಪ್ರತಿಯೊಬ್ಬ ನೆಂಟ್ರು 2 ದಿನ ಆದ್ಮೇಲೆ ಆ ಮದುವೆ ಬಗ್ಗೆ ಮರ್ತೇ ಬಿಡ್ತಾರೆ. ಆದ್ರೆ ಆ ಕುಟುಂಬ ಮಾಡಿದ ಸಾಲ ಮಾತ್ರ ಮುಂದಿನ 5 ವರ್ಷ ಅವ್ರ ಜೊತೆ ಇರುತ್ತೆ. ಇದನ್ನೇ ಡಾರ್ಕ್ ಸೈಕಾಲಜಿ ಅಂತ ಕರಿಬೇಕು. ನಾವು ಕ್ಷಣಿಕ ಪ್ರಶಂಸೆಗಾಗಿ ದೀರ್ಘಕಾಲದ ನೆಮ್ಮದಿಯನ್ನ ಬಲಿ ಕೊಡ್ತೀವಿ. ಮನಿ ಡಿಕೋಡ್. ಈ ಸಿಗ್ನಲಿಂಗ್ಗೆ ಒಂದು ಹೆಸರಿದೆ,
ವೆಬ್ಲನ್ ಗುಡ್ಸ್ ಅಂತ. ಇದೊಂದು ಆರ್ಥಿಕ ಪರಿಕಲ್ಪನೆ. ಸಾಮಾನ್ಯವಾಗಿ ಒಂದು ವಸ್ತುವಿನ ಬೆಲೆ ಜಾಸ್ತಿಯಾದಷ್ಟೂ ಬೇಡಿಕೆ ಕಡಿಮೆ ಆಗತ್ತೆ. ಆದ್ರೆ ವೆಬ್ಲನ್ ಗುಡ್ಸ್ ವಿಷಯದಲ್ಲಿ ಉಲ್ಟಾ. ಬೆಲೆ ಜಾಸ್ತಿಯಾದಷ್ಟು ಜನ ಅದನ್ನ ಇನ್ನೂ ಜಾಸ್ತಿ ಬಯಸ್ತಾರೆ. ಯಾಕಂದ್ರೆ ಆ ಜಾಸ್ತಿ ಬೆಲೆನೇ ಒಂದು ಸ್ಟೇಟಸ್ ಸಿಂಬಲ್ ಆಗ್ಬಿಡುತ್ತೆ. 1,00,000ದ ವಾಚ್ ಟೈಮ್ ಚೆನ್ನಾಗಿ ತೋರ್ಸಲ್ಲ, ಆದ್ರೆ ಅದು ನನ್ನ ಹತ್ರ 1,00,000 ಖರ್ಚು ಮಾಡೋ ಶಕ್ತಿ ಇದೆ ಅಂತ ತೋರ್ಸತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಇದೇ ಪ್ರಿನ್ಸಿಪಲ್ ಅನ್ನ ಸರಿಯಾಗಿ ಕಾನೂನುಬದ್ಧವಾಗಿ ಬಳಸೋ ದಾರಿ ಇದೆ. ಮಾರ್ಕೆಟಿಂಗ್ ಕಂಪನೀಸ್, ಲಕ್ಸುರಿ ಬ್ರ್ಯಾಂಡ್ಸ್ ಇದೇ ಸಿಗ್ನಲಿಂಗ್ ಸೈಕಾಲಜಿಯನ್ನ ಬಳಸಿ ಕೋಟಿಗಟ್ಟಲೆ ಗಳಿಸ್ತಾರೆ. ಆದ್ರೆ ಒಬ್ಬ ವ್ಯಕ್ತಿಯಾಗಿ ನಾವು ಈ ಪ್ರಿನ್ಸಿಪಲ್ ಅನ್ನ ಉಲ್ಟಾ ಬಳಸ್ಬೋದು. ಕ್ವಾಯಟ್ ವೆಲ್ತ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ನಿಮ್ಮ ಹಣನ ತೋರಿಸೋ ಬದಲು ಅದನ್ನ ಬೆಳೆಸೋಕೆ ಹಾಕಿ. ಜಗತ್ತಿನ ನಿಜವಾದ ಶ್ರೀಮಂತರು ಇದನ್ನೇ ಮಾಡ್ತಾರೆ. ಅವರು ತೋರಿಸೋಕೆ ಖರ್ಚು ಮಾಡಲ್ಲ, ಬೆಳೆಸೋಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಸಣ್ಣ ಪ್ರಯೋಗ ಮಾಡೋಣ. ಒಂದು ಸಲ ಯೋಚನೆ ಮಾಡಿ ನೋಡಿ, ನೀವು ಕೊನೆಯ ಸಲ ಒಂದು ಹೊಸ ಫೋನ್ ತಗೊಂಡಾಗ ಏನಾಯ್ತು? ಮೊದಲು ಫೋನ್ ತಗೊಂಡ್ರಿ, ಆಮೇಲೆ ಅನ್ಸುತ್ತೆ ಇಷ್ಟು ಚೆನ್ನಾಗಿರೋ ಫೋನ್ಗೆ ಒಂದು ಸಾಧಾರಣ ಕವರ್ ಸರಿ ಹೋಗಲ್ಲ, ಒಂದು ಒಳ್ಳೆ ಕವರ್ ತಗೋಬೇಕು. ಆಮೇಲೆ ಈ ಫೋನ್ಗೆ ಒಳ್ಳೆ ಇಯರ್ಫೋನ್ಸ್ ಬೇಕು. ಆಮೇಲೆ ಈ ಫೋನ್ ಇಟ್ಕೊಳ್ಳೋಕೆ ಒಂದು ಒಳ್ಳೆ ಬ್ಯಾಗ್ ಬೇಕು. ಒಂದು ವಸ್ತು ಇನ್ನೊಂದು ವಸ್ತುನ ಎಳ್ಕೊಂಡು ಬರುತ್ತೆ, ಅದು ಮೂರನೇದನ್ನ ಎಳ್ಕೊಂಡು ಬರುತ್ತೆ. ಇದನ್ನೇ 18ನೇ ಶತಮಾನದ ಫ್ರೆಂಚ್ ತತ್ವಜ್ಞಾನಿ ಡೆನಿಸ್ ಡಿಡರೋ ಗಮನಿಸಿ ಒಂದು ಪ್ರಬಂಧ ಬರೆದಿದ್ರು. ಇವತ್ತು ಇದನ್ನ ಸೈಕಾಲಜಿನಲ್ಲಿ ಡಿಡರೋ ಇಫೆಕ್ಟ್ ಅಂತ ಕರೀತಾರೆ. ಈ ಎಫೆಕ್ಟ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಮೈಸೂರಿನ ಒಂದು ಮನೆ ತಗೊಳ್ಳಿ. ಒಬ್ಬ ಗೃಹಿಣಿ ಮನೆ ಹಾಲ್ಗೆ ಒಂದು ಹೊಸ ಸೋಫಾ ತಗೊಂಡ್ರು ಅಂತಿಟ್ಕೊಳ್ಳಿ. ಆ ಹೊಸ ಸೋಫಾ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಈಗ ಪಕ್ಕದಲ್ಲಿದ್ದ ಹಳೆ ಟೀಪಾ ಕೆಟ್ಟದಾಗಿ ಕಾಣ್ತಿತ್ತು. ಟೀಪಾ ಬದಲಾಯಿಸಿದ ಮೇಲೆ ಗೋಡೆಯ ಬಣ್ಣ ಹಳೆದಾಗಿ ಕಾಣ್ತಿತ್ತು. ಬಣ್ಣ ಬಡಿಸಿದ ಮೇಲೆ ಪರದೆಗಳು ಸರಿ ಹೋಗ್ಲಿಲ್ಲ. 6 ತಿಂಗಳಲ್ಲಿ ಒಂದು ಸೋಫಾ ಇಡೀ ಮನೆಯ ರೆನೋವೇಷನ್ ಆಗಿ ಬದಲಾಗಿತ್ತು. ಮತ್ತೆ 2 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಇದೇ ಸೈಕಾಲಜಿ ಬಟ್ಟೆ ವಿಷಯದಲ್ಲೂ ಕೆಲಸ ಮಾಡುತ್ತೆ. ಒಂದು ಹೊಸ ಬ್ರ್ಯಾಂಡೆಡ್ ಶರ್ಟ್ ತಗೊಂಡ್ರೆ ಅದಕ್ಕೆ ಸರಿ ಹೊಂದೋ ಒಂದು ಹೊಸ ಪ್ಯಾಂಟ್ ಬೇಕು ಅನ್ಸುತ್ತೆ, ಆಮೇಲೆ ಹೊಸ ಶೂಸ್ ಬೇಕು ಅನ್ಸುತ್ತೆ. ಇದನ್ನೇ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಕಾಂಪ್ಲಿಮೆಂಟರಿ ಕನ್ಸಂಪ್ಷನ್ ಅಂತ ಕರೀತಾರೆ. ಮತ್ತೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಇದನ್ನ ಬಳಸ್ಕೊಂಡು ಮ್ಯಾಚಿಂಗ್ ಸೆಟ್ಸ್, ಕಂಪ್ಲೀಟ್ ದ ಲುಕ್ ಅಂತ ಜಾಹೀರಾತು ಮಾಡ್ತಾರೆ. ಮನಿ ಡಿಕೋಡ್, ಡಿಡರೋ ಎಫೆಕ್ಟ್ ಎಷ್ಟು ಅಪಾಯಕಾರಿ ಅಂದ್ರೆ ಇದು ಎಂದಿಗೂ ಒಂದೇ ಖರ್ಚಿಗೆ ನಿಲ್ಲಲ್ಲ. ಒಂದು ಖರ್ಚು ಇನ್ನೊಂದು ಖರ್ಚಿಗೆ ಬಾಗಿಲ್ ತೆಗೆಯುತ್ತೆ, ಅದು ಮತ್ತೊಂದಕ್ಕೆ. ಇದನ್ನ ಸ್ಪೈರಲ್ ಸ್ಪೆಂಡಿಂಗ್ ಅಂತಾನೂ ಕರೀಬಹುದು. ಮನುಷ್ಯನ ಮೆದುಳು ಯಾವಾಗ್ಲೂ ಕನ್ಸಿಸ್ಟೆನ್ಸಿ ಬಯಸುತ್ತೆ. ಎಲ್ಲಾ ವಸ್ತುಗಳು ಒಂದೇ ಮಟ್ಟದಲ್ಲಿ ಇರಬೇಕು ಅಂತ. ಒಂದು ವಸ್ತು ಮಾತ್ರ ದುಬಾರಿಯಾಗಿದ್ರೆ ಉಳಿದದ ವಸ್ತುಗಳು ಕಡಿಮೆ ಅನ್ನಿಸ್ತಾವೆ. ಆ ಅಸಮತೋಲನ ನಮ್ಮನ್ನ ಕಾಡುತ್ತೆ, ಮತ್ತೆ ಖರ್ಚು ಮಾಡಿಸ್ತಾ ಇರುತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ರಿಟೇಲ್ ಕಂಪನೀಸ್, ಶೋರೂಮ್ಸ್ ಇದನ್ನ ಸಂಪೂರ್ಣ ಕಾನೂನುಬದ್ಧವಾಗಿ ಬಳಸ್ತಾರೆ. ಒಂದು ವಸ್ತು ಮಾರಾಟ ಮಾಡಿ ಅದರ ಜೊತೆ ಎಕ್ಸೆಸರೀಸ್ ಮಾರಾಟ ಮಾರೋದೇ ಅವರ ದೊಡ್ಡ ಪ್ರಾಫಿಟ್ ಮಾರ್ಜಿನ್. ಇದನ್ನ ನಮ್ಮ ಪರವಾಗಿ ತಿರುಗಿಸಕ್ಕೆ ಒಂದು ಸರಳ ನಿಯಮ ಇಟ್ಕೊಳ್ಳಿ. 1 in, ನಥಿಂಗ್ ಫಾಲೋಸ್ ರೂಲ್. ಒಂದು ಹೊಸ ವಸ್ತು ಮನೆಗೆ ಬಂದ್ಮೇಲೆ ಅದರ ಜೊತೆ ಇನ್ನೇನೂ ಖರೀದಿ ಮಾಡೋ ಮುಂಚೆ ಕನಿಷ್ಠ 1 ತಿಂಗಳು ಕಾಯಿರಿ. ಈ ಸಮಯದಲ್ಲಿ ಅಗತ್ಯ ಮತ್ತೆ ಬಯಕೆ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲಿ 1 ಗಂಟೆ ಕೂತ್ಕೊಂಡು ಗಮನಿಸಿ ನೋಡಿ. ಟ್ರಾಫಿಕ್ನಲ್ಲಿ ಇರೋ ಪ್ರತಿ 2ನೇ ಕಾರ್, ಪ್ರತಿ 3ನೇ ಬೈಕ್ ಅದು ಮಾಲೀಕನದ್ದಲ್ಲ, ಅದು ಬ್ಯಾಂಕಿನದ್ದು. ಇಎಂಐ ಅನ್ನೋ ಪದ ಈಗ ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಎಷ್ಟು ಕಾಮನ್ ಆಗಿದೆ ಅಂದ್ರೆ ಜನ ಇನ್ಮುಂದೆ ಎಷ್ಟು ಬೆಲೆ ಅಂತ ಕೇಳಲ್ಲ, ತಿಂಗಳಿಗೆ ಎಷ್ಟು ಇಎಂಐ ಅಂತ ಕೇಳ್ತಾರೆ. ಈ ಒಂದೇ ಒಂದು ಬದಲಾವಣೆ ಇದು ಇಡೀ ಒಂದು ಪೀಳಿಗೆಯ ಆರ್ಥಿಕ ಭವಿಷ್ಯನ ಬದಲಾಯಿಸಿಬಿಟ್ಟಿದೆ. ಯಾಕ್ ಗೊತ್ತಾ? ಯಾಕಂದ್ರೆ ಇಎಂಐ ಅನ್ನೋದು ನಮ್ಮ ಮೆದುಳಿಗೆ ಒಂದು ಸುಳ್ಳು ಹೇಳುತ್ತೆ. 1 ಲಕ್ಷ ರೂಪಾಯಿ ಫೋನ್ ಅಂದ್ರೆ ದೊಡ್ಡ ಮೊತ್ತ ಅಂತ ಅನ್ಸುತ್ತೆ, ಆದ್ರೆ ತಿಂಗಳಿಗೆ 6,000, 18 ತಿಂಗಳು ಅಂದ್ರೆ ಅದು ಚಿಕ್ಕದಾಗಿ ಕಾಣುತ್ತೆ. ಇದಕ್ಕೆದಕ್ಕೆ ಸೈಕಾಲಜಿನಲ್ಲಿ ಪೇನ್ ಆಫ್ ಪೇಯಿಂಗ್ ಅನ್ನೋ ಪರಿಕಲ್ಪನೆ ಇದೆ. ನಗದು ಕೊಟ್ಟಾಗ ಆಗೋ ನೋವು ಇಎಂಐ ಕಟ್ಟುವಾಗ ಆಗಲ್ಲ. ಯಾಕಂದ್ರೆ ಆ ನೋವು ಸಣ್ಣ ಸಣ್ಣ ತುಂಡುಗಳಾಗಿ ಒಡೆದು ತಿಂಗಳಿಗೊಮ್ಮೆ 12 ಬಾರಿ ಬರುತ್ತೆ. ಇದೇ ಬ್ಯಾಂಕುಗಳ, ಫೈನಾನ್ಸ್ ಕಂಪನೀಸ್ಗಳ ಅತಿ ದೊಡ್ಡ ಆಟ. ಮಂಗಳೂರಿನ ಒಬ್ಬ ಯುವಕ, ಹೆಸರು ಬದಲಾಯಿಸಿ ಹೇಳ್ತೀನಿ, ಪ್ರಶಾಂತ್ ಅಂತ ಇಟ್ಕೊಳ್ಳಿ. ಇವನು ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ. ಸಂಬಳ 25,000. ಆದ್ರೆ ಇವನ್ ಹತ್ರ ಒಂದು ಬೈಕ್ ಇಎಂಐ, ಒಂದು ಫೋನ್ ಇಎಂಐ, ಒಂದು ಲ್ಯಾಪ್ಟಾಪ್ ಇಎಂಐ ಮತ್ತೆ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಎಲ್ಲಾ ಸೇರಿ ತಿಂಗಳಿಗೆ 18,000 ಹೋಗ್ತಿತ್ತು. ಅಂದ್ರೆ ಅವನ ಸಂಬಳದ 70% ಬರೀ ಇಎಂಐಗಳಿಗೆ ಹೋಗ್ತಿತ್ತು.
ಆದ್ರೆ ಅವನು ಇನ್ಸ್ಟಾಗ್ರಾಮ್ ನೋಡಿದ್ರೆ, ಅವನು ತುಂದಿದ್ರೆ ಅವನು ತುಂಬಾ ಚೆನ್ನಾಗಿ ಬದುಕ್ತಿದ್ದಾನೆ ಅಂತ ಅನ್ಸುತ್ತೆ. ಇದನ್ನೇ ಕರಿಬೇಕು ಬಾರೋಡ್ ಲೈಫ್ ಸ್ಟೈಲ್ ಅಂತ. ಸಾಲ ತಗೊಂಡು ಕಟ್ಟಿದ ಒಂದು ನಕಲಿ ಜೀವನ ಶೈಲಿ. ಮನಿ ಡಿಕೋಡ್. ಈ ಟ್ರ್ಯಾಪ್ಗೆ ಒಂದು ಇನ್ನೂ ಡೇಂಜರಸ್ ಪದರ ಇದೆ, ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ. ಸಂಬಳ ಜಾಸ್ತಿ ಆದಂತೆ ಖರ್ಚು ಅಷ್ಟೇ ವೇಗವಾಗಿ, ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ವೇಗವಾಗಿ ಬೆಳೀತಾ ಹೋಗುತ್ತೆ. ಸಂಬಳ 20,000ದಿಂದ 40,000ಕ್ಕೆ ಹೋಯ್ತು ಅಂದ್ರೆ ಖರ್ಚು ಕೂಡ 20ರಿಂದ 45ಕ್ಕೆ ಹೋಗುತ್ತೆ. ಯಾಕಂದ್ರೆ ಮನುಷ್ಯನ ಮೆದುಳು ಹೀಗೆ ಯೋಚಿಸುತ್ತೆ, ಈಗ ನಾನು ಜಾಸ್ತಿ ಸಂಪಾದನೆ ಮಾಡ್ತಿದ್ದೀನಿ, ಅದಕ್ಕೆ ತಕ್ಕ ಹಾಗೆ ಬದುಕಬೇಕು. ಇದೇ ಚಕ್ರದಲ್ಲಿ ಬಿದ್ದ ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರೂ ಎಂದಿಗೂ ಶ್ರೀಮಂತ ಆಗೋಕೆ ಆಗಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಬ್ಯಾಂಕುಗಳು ಮತ್ತು ಫೈನಾನ್ಸ್ ಕಂಪನೀಸ್ ಇದೇ ಸೈಕಾಲಜಿ ಬಳಸಿ ಸಂಪೂರ್ಣ ಕಾನೂನುಬದ್ಧವಾಗಿ ಲಾಭ ಮಾಡ್ಕೋತಾರೆ. ಇಎಂಐ ಆಪ್ಷನ್ಸ್ ಕೊಡೋ ಮೂಲಕ ಜನರ ಪೇನ್ ಆಫ್ ಪೇಯಿಂಗ್ ಅನ್ನ ಕಡಿಮೆ ಮಾಡಿ ಜಾಸ್ತಿ ಖರೀದಿ ಮಾಡಿಸ್ತಾರೆ. ಇದನ್ನ ನಮ್ಮ ಪರವಾಗಿ ಬಳಸೋ ದಾರಿ ಇದೆ. ರಿವರ್ಸ್ ಇಎಂಐ ಅಂತ ಯೋಚನೆ ಮಾಡಿ. ಪ್ರತಿ ತಿಂಗಳು ಒಂದು ಫಿಕ್ಸಡ್ ಮೊತ್ತ ಮೊದಲು ನಿಮ್ಮ ಸ್ವಂತ ಎಸ್ಐಪಿಗೆ, ನಿಮ್ಮ ಸ್ವಂತ ಸೇವಿಂಗ್ಸ್ಗೆ ಇಎಂಐ ಕಟ್ಟಿ, ಆಮೇಲೆ ಉಳಿದ ದುಡ್ಡಲ್ಲಿ ಬದುಕಿ. ಇದೇ ಪ್ರಿನ್ಸಿಪಲ್, ಆದ್ರೆ ನಿಮ್ಮ ಭವಿಷ್ಯಕ್ಕೆ ಬಳಸಿದ್ರೆ ಇದೇ ನಿಮ್ಮನ್ನ ಶ್ರೀಮಂತ ಮಾಡುತ್ತೆ. ಸೀನ್ 3, ಸೋಷಿಯಲ್ ಮೀಡಿಯಾ. ಮಿರರ್. ನಾವ್ಯಾಕೆ ಬೇರೆಯವರ ಜೀವನ ನೋಡಿ ನಮ್ಮ ಜೀವನ ಸಣ್ಣದು ಅಂತ ಅಂದ್ಕೋತೀವಿ? ಒಂದು ಸತ್ಯ ಹೇಳ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನೀವು ನೋಡೋ 90% ಜನ ಅವರ ನಿಜವಾದ ಜೀವನ ತೋರಿಸ್ತಿಲ್ಲ. ಅವರು ತೋರಿಸ್ತಿರೋದು ಒಂದು ಹೈಲೈಟ್ ರೀಲ್, ಅಂದ್ರೆ ಅವರ ಜೀವನದ ಅತ್ಯುತ್ತಮ ಕ್ಷಣಗಳ ಒಂದು ಸಂಗ್ರಹ. ಅದು ಬಹಳ ಜಾಗ್ರತೆಯಿಂದ ಆಯ್ಕೆ ಮಾಡಿದ್ದು. ಆದ್ರೆ ನಮ್ಮ ಮೆದುಳಿಗೆ ಇದು ಗೊತ್ತಾಗಲ್ಲ. ನಮ್ಮ ಮೆದುಳು ಬೇರೆಯವರ ಹೈಲೈಟ್ ರೀಲನ್ನ ನಮ್ಮ ದಿನನಿತ್ಯದ ನಿಜ ಜೀವನದ ಜೊತೆ ಹೋಲಿಕೆ ಮಾಡುತ್ತೆ. ಇದನ್ನೇ ಕರೀಬೇಕು ಕಂಪ್ಯಾರಿಸನ್ ಟ್ರ್ಯಾಪ್. ಇಲ್ಲಿ ಒಂದು ಇನ್ನೂ ಡಾರ್ಕ್ ಸತ್ಯ ಇದೆ. ಮೈಸೂರಿನ ಒಬ್ಬ ಹುಡುಗ ಒಂದು ದೊಡ್ಡ ಕಾರ್ ತಗೊಂಡು ಅದರ ಮುಂದೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ. ಆದ್ರೆ ಆ ಕಾರ್ ಅವನ ಸ್ವಂತದ್ದಲ್ಲ, ಒಂದು ರೆಂಟಲ್ ಕಾರ್. ಒಂದೇ ಒಂದು ಫೋಟೋಗೆ 2,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದ. ಯಾಕಂದ್ರೆ ಅವನ್ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಕಾರ್ ಹತ್ರ ಫೋಟೋ ಹಾಕ್ತಿದ್ರು, ಅವನಿಗೆ ಹಿಂದೆ ಬೀಳೋಕೆ ಇಷ್ಟ ಇರ್ಲಿಲ್ಲ. ಈಗ ಯೋಚನೆ ಮಾಡಿ, ಈ ಒಂದು ಫೋಟೋ ನೋಡಿದ ಇನ್ನೊಬ್ಬ ಹುಡುಗ, ಇವನಿಗೆ ಇಷ್ಟು ಚೆನ್ನಾಗಾಗ್ತಿದೆ, ನಾನು ಏನಾದ್ರೂ ಮಾರ್ಬೇಕು ಅಂತ ಯೋಚನೆ ಮಾಡಿ ಅವನು ಸಾಲ ಮಾಡಿ ಇನ್ನೊಂದು ಕಾರ್ ಬಾಡಿಗೆಗೆ ತಗೋಬಹುದು. ಇದೊಂದು ಸುಳ್ಳಿನ ಮೇಲೆ ಸುಳ್ಳಿನ ಗೋಪುರ. ಪೂರ್ತಿ ಸಮಾಜ ಇದೇ ಆಟ ಆಡ್ತಿದೆ, ಮತ್ತೆ ಎಲ್ಲರೂ ಸೋಲ್ತಿದ್ದಾರೆ. ಸೀನ್ 4, ಬಡತನದ ಭಯ. ನಾವ್ಯಾಕೆ ಶ್ರೀಮಂತಿಕೆಯ ನಾಟಕ ಆಡ್ತೀವಿ? ಇಲ್ಲಿ ನಾವು ಇನ್ನೂ ಆಳಕ್ಕೆ ಹೋಗ್ಬೇಕು. ಯಾಕಂದ್ರೆ ಇಂಪ್ರೆಷನ್ ಟ್ರ್ಯಾಪ್ನ ಬೇರು ಬರೀ ಬೇರೆಯವರಿಗೆ ತೋರಿಸೋಕೆ ಅಂತ ಅಲ್ಲ. ಇದರ ಆಳದಲ್ಲಿರೋದು ಒಂದು ಆಳವಾದ ಭಯ, ಬಡತನದ ಭಯ. ಭಾರತದಲ್ಲಿ, ಅದೂ ಕರ್ನಾಟಕದಂಥ ಜಾಗದಲ್ಲಿ, ಬಡತನ ಅಂದ್ರೆ ಬರೀ ಆರ್ಥಿಕ ಸ್ಥಿತಿಯಲ್ಲ, ಅದೊಂದು ಸಾಮಾಜಿಕ ಅವಮಾನ. ಒಬ್ಬ ವ್ಯಕ್ತಿ ಬಡವ ಅಂತ ಗೊತ್ತಾದ್ರೆ ಸಮಾಜ ಅವನ್ನ ಬೇರೆ ರೀತಿ ನೋಡುತ್ತೆ. ಮದುವೆ ಮಾತುಕತೆಯಲ್ಲಿ ಅವನ ಸ್ಥಾನ ಕಡಿಮೆ ಆಗುತ್ತೆ. ಬಂಧುಗಳ ಮನೆಗೆ ಹೋದಾಗ ಅವನ ಮಾತಿಗೆ ಬೆಲೆ ಕಡಿಮೆ ಆಗುತ್ತೆ. ಈ ಭಯ ಎಷ್ಟು ಆಳವಾಗಿದೆ ಅಂದ್ರೆ ಜನ ನಿಜವಾಗಿ ಶ್ರೀಮಂತರಾಗೋಕ್ಕಿಂತ ಹೆಚ್ಚು ಶ್ರೀಮಂತರ ಹಾಗೆ ಕಾಣೋಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ನಿಜವಾಗಿ ಶ್ರೀಮಂತ ಆಗೋಕೆ ಸಮಯ ಬೇಕು, ಶಿಸ್ತು ಬೇಕು, ತ್ಯಾಗ ಬೇಕು. ಆದ್ರೆ ಶ್ರೀಮಂತರ ಹಾಗೆ ಕಾಣೋಕೆ ಬರೀ ಒಂದು ಕ್ರೆಡಿಟ್ ಕಾರ್ಡ್ ಸಾಕು. ಇದೇ ಕಾರಣಕ್ಕೆ ಹುಬ್ಬಳ್ಳಿ, ಬೆಂಗಳೂರು, ಮಂಗಳೂರು, ಮೈಸೂರು ಎಲ್ಲಾ ಕಡೆ ಒಂದೇ ದೃಶ್ಯ ಕಾಣುತ್ತೆ. ಬಾಡಿಗೆ ಮನೆಯಲ್ಲಿರೋ ಹುಡುಗ ಸಾಲ ಮಾಡಿ ಒಂದು ದೊಡ್ಡ ಬೈಕ್ ತಗೋತಾನೆ. ಸ್ವಂತ ಮನೆ ಇಲ್ದೇ ಇರೋ ಕುಟುಂಬ ಮಗಳ ಮದುವೆಗೆ ಸಾಲ ಮಾಡಿ ಚಿನ್ನ ಖರೀದಿ ಮಾಡುತ್ತೆ. ಇಲ್ಲಿ ನಾವು ಒಂದು ಕಠಿಣ ಪ್ರಶ್ನೆ ಕೇಳಬೇಕು. ನಾವು ಶ್ರೀಮಂತರಾಗೋಕೆ ಪ್ರಯತ್ನ ಪಡ್ತಿದೀವಾ, ಅಥವಾ ಬಡವರಂತೆ ಕಾಣಿಸೋ ಭಯದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದೀವಾ? ಈ 2 ಪ್ರಶ್ನೆ ಕೇಳೋಕೆ ಒಂದೇ ತರ ಕಾಣುತ್ತೆ, ಆದ್ರೆ ಇವೆರಡರ ಉತ್ತರ ಸಂಪೂರ್ಣ ಬೇರೆ ಬೇರೆ ದಾರಿಗೆ ಕರ್ಕೊಂಡು ಹೋಗುತ್ತೆ. ಮೊದಲನೇದು ನಿಮ್ಮನ್ನ ಇನ್ವೆಸ್ಟ್ಮೆಂಟ್ ಕಡೆ ಕರ್ಕೊಂಡು ಹೋಗುತ್ತೆ. ಎರಡನೇದು ನಿಮ್ಮನ್ನ ಡೆಟ್ ಕಡೆ ಕರ್ಕೊಂಡು ಹೋಗುತ್ತೆ. ಇದನ್ನ ಸೈಕಾಲಜಿನಲ್ಲಿ ಲಾಸ್ ಎವರ್ಷನ್ ಅಂತಾರೆ. ನಷ್ಟದ ಭಯ ಲಾಭದ ಆಸೆಗಿಂತ 2 ಪಟ್ಟು ಬಲವಾಗಿರುತ್ತೆ ಅಂತ ನೊಬೆಲ್ ಪ್ರೈಸ್ ಗೆದ್ದ ಡ್ಯಾನಿಯಲ್ ಕಾನ್ಮನ್ ಸಂಶೋಧನೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಬಡವ ಅಂತ ಕಾಣಿಸ್ಕೊಳ್ಳೋ ನಷ್ಟದ ಭಯ ಶ್ರೀಮಂತ ಆಗೋ ಲಾಭಕ್ಕಿಂತ ಜಾಸ್ತಿ ನಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತೆ. ಇದೇ ಕಾರಣಕ್ಕೆ ಜನ ಭವಿಷ್ಯದ ಸಂಪತ್ತಿಗಿಂತ ಇವತ್ತಿನ ಪ್ರತಿಷ್ಠೆಗೆ ಆದ್ಯತೆ ಕೊಡ್ತಾರೆ. ಇನ್ಶೂರೆನ್ಸ್ ಕಂಪನಿಗಳು, ಲಾಟರಿ ಕಂಪನಿಗಳು ಇದೇ ಲಾಸ್ ಎವರ್ಷನ್ ಬಳಸಿ ಕಾನೂನುಬದ್ಧವಾಗಿ ವ್ಯಾಪಾರ ಮಾಡ್ತಾರೆ. ನಮ್ಮ ಪರವಾಗಿ ಬಳಸೋಕೆ ಈ ಪ್ರಶ್ನೆನ ತಿರುಗಿಸಿ ಕೇಳಬೇಕು. ಇವತ್ತು ನಾನು ಈ ಖರ್ಚು ಮಾಡದೇ ಇದ್ರೆ 5 ವರ್ಷದಲ್ಲಿ ನಾನೆಷ್ಟು ಕಳ್ಕೋತೀನಿ? ಅಲ್ಲ, ಈ ಖರ್ಚು ಮಾಡದೇ ಇದ್ರೆ ನಾನೆಷ್ಟು ಗಳಿಸ್ತೀನಿ ಅಂತ ಯೋಚನೆ ಮಾಡಿ.
ಈ ಒಂದು ಮೈಂಡ್ಸೆಟ್ ಶಿಫ್ಟ್ ಲಾಸ್ ಎವರ್ಷನ್ ಅನ್ನ ನಮ್ಮ ಪರವಾಗಿ ತಿರುಗಿಸಿ ಒಂದ್ ಸ್ವಲ್ಪ ಬೇರೆ ಜಾಗಕ್ಕೆ ಹೋಗೋಣ. ಈಗ ಫ್ಯಾಷನ್ ಆಗಿರೋ ಡೆಸ್ಟಿನೇಷನ್ ಮದುವೆಗಳ ಬಗ್ಗೆ, ಡ್ರೋನ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. 10 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಂದು ಮದುವೆ ಅಂದ್ರೆ ಊರ ಗಣಪತಿ ಹಬ್ಬದ ಹಾಗೆ ಸರಳ ಇರ್ತಿತ್ತು. ಒಂದು ಫೋಟೋಗ್ರಾಫರ್, ಒಂದು ಸಾಧಾರಣ ಹಾಲ್, ಸ್ಥಳೀಯ ಕೇಟರಿಂಗ್. ಆದ್ರೆ ಈಗ ಡ್ರೋನ್ ಕ್ಯಾಮ್ರಾ, ಸಿನಿಮ್ಯಾಟಿಕ್ ವೆಡ್ಡಿಂಗ್ ಫಿಲ್ಮ್ಸ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಗೋಕರ್ಣ ಬೀಚ್ನಲ್ಲಿ, ರಿಸೆಪ್ಷನ್ಗೆ ಒಂದು 5 ಸ್ಟಾರ್ ರಿಸಾರ್ಟ್. ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ಈಗ ಒಂದೇ ಮದುವೆಗೆ 20-30 ಲಕ್ಷ ಖರ್ಚು ಮಾಡ್ತಿದೆ. ಇಲ್ಲಿ ಕೆಲಸ ಮಾಡ್ತಿರೋ ಸೈಕಾಲಜಿಗೆ ಒಂದು ಹೆಸರಿದೆ, ಆಂಕರಿಂಗ್ ಬಯಾಸ್. ಇದೇನಂದ್ರೆ, ಮೊದಲು ಕಂಡ ಒಂದು ಸಂಖ್ಯೆ ಅಥವಾ ಉದಾಹರಣೆ ನಮ್ಮ ಎಲ್ಲಾ ಮುಂದಿನ ನಿರ್ಧಾರಗಳಿಗೆ ಒಂದು ಆಂಕರ್ ಆಗಿ ಕೆಲಸ ಮಾಡುತ್ತೆ. ಒಬ್ಬ ಸಂಬಂಧಿ ಒಂದು ಭವ್ಯ ಮದುವೆ ಮಾಡಿದ್ರೆ ಆ ಮದುವೆ ಈಗ ಎಲ್ಲರಿಗೂ ಸಾಮಾನ್ಯ ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ. ಅದು ಬಿಡುತ್ತೆ. ಅದಕ್ಕಿಂತ ಕಡಿಮೆ ಮಾಡಿದ್ರೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ, ಅದೇ ಸಮಾಜ ಟೀಕೆ ಮಾಡಬಹುದು ಅನ್ನೋ ಭಯ ಕಾಡುತ್ತೆ. ಒಬ್ಬ ಬೆಂಗಳೂರಿನ ತಂದೆ ತನ್ನ ಮಗಳ ಮದುವೆಗೆ ಡ್ರೋನ್ ಕ್ಯಾಮೆರಾ ಖರೀದಿಸ್ಲಿಲ್ಲ ಅಂತ ಸಂಬಂಧಿಕರ ನಡುವೆ ಮುಖ ತೋರಿಸೋಕೆ ನಾಚಿಕೆ ಪಟ್ಟ ಕತೆ ನಿಜವಾಗಿ ನಡೆದಿದೆ. ಯೋಚನೆ ಮಾಡಿ ನೋಡಿ, ಒಂದು ಡ್ರೋನ್ ವಿಡಿಯೋ ಇಲ್ಲ ಅಂತ ನಾಚಿಕೆ ಪಡೋ ಮಟ್ಟಿಗೆ ನಮ್ಮ ಮನಸ್ಸು ಈ ಟ್ರ್ಯಾಪ್ನಲ್ಲಿ ಸಿಕ್ಕಿಬಿದ್ದಿದೆ. ಇದೇ ಆಂಕರಿಂಗ್ ರೆಸ್ಟೋರೆಂಟ್ಗಳಲ್ಲಿ ಬಿಲ್ ಕಟ್ಟುವಾಗ್ಲೂ ಕೆಲಸ ಮಾಡುತ್ತೆ. ಒಂದು ಗುಂಪಿನಲ್ಲಿ ಎಲ್ಲಾ ಫ್ರೆಂಡ್ಸ್ ಸೇರಿ ಊಟ ಮಾಡಿದಾಗ ಬಿಲ್ ಕಟ್ಟೋಕೆ ಒಬ್ಬ ಮುಂದೆ ಬಂದ್ರೆ ಉಳಿದವರು ನಾನೇ ಕಟ್ತೀನಿ ಅಂತ ಪೈಪೋಟಿಗೆ ಬೀಳ್ತಾರೆ. ಇದು ಔದಾರ್ಯ ಅಲ್ಲ, ಇದು ಒಂದು ರೀತಿಯ ಸ್ಟೇಟಸ್ ಗೇಮ್. ನಾನು ಬಿಲ್ ಕಟ್ಟೋಕೆ ಶಕ್ತ ಅಂತ ತೋರಿಸೋ ಒಂದು ಮೂಕ ಸ್ಪರ್ಧೆ. ಇದೇ ಕತೆ ಪಬ್ಗಳಲ್ಲಿ, ಬಾರ್ಗಳಲ್ಲಿ, ಔಟಿಂಗ್ಗಳಲ್ಲಿ ಪ್ರತಿ ವಾರಾಂತ್ಯ ನಡೀತಾ ಇರುತ್ತೆ. ಆಂಕರಿಂಗ್ ಬಯಾಸ್ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಿನ್ಸಿಪಲ್ ಸೇರ್ಕೊಳ್ಳುತ್ತೆ, ಪಾರ್ಕಿನ್ಸನ್ಸ್ ಲಾ ಆಫ್ ಮನಿ. ಇದರ ಪ್ರಕಾರ ಖರ್ಚು ಯಾವಾಗ್ಲೂ ಆದಾಯದ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ, ಎಷ್ಟೇ ಆದಾಯ ಇದ್ರೂ. ಅಂದ್ರೆ ಬಜೆಟ್ ಅನ್ನೋದು ನಿಗದಿ ಮಾಡದೇ ಇದ್ರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಖರ್ಚು ಅದಕ್ಕೆ ಸರಿಯಾಗಿ ಬೆಳೀತಾ ಹೋಗುತ್ತೆ. ಡೆಸ್ಟಿನೇಷನ್ ಮದುವೆ, ಡ್ರೋನ್ ಕ್ಯಾಮೆರಾ ಇವೆಲ್ಲ 20 ವರ್ಷದ ಹಿಂದೆ ಇರಲಿಲ್ಲ. ಆದರೂ ಜನ ಚೆನ್ನಾಗಿ ಮದುವೆ ಮಾಡ್ತಿದ್ರು. ಈಗ ಇವೆಲ್ಲ ಅಗತ್ಯ ಆಗ್ಬಿಟ್ಟಿದೆ. ಯಾಕಂದ್ರೆ ಆದಾಯ ಬೆಳೆದ ಹಾಗೆ ಖರ್ಚಿನ ಸ್ಟ್ಯಾಂಡರ್ಡ್ ಕೂಡ ಬೆಳೀತಾ ಹೋಗಿದೆ. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಈ ಮನೋವಿಜ್ಞಾನವನ್ನ ಚೆನ್ನಾಗಿ ಬಳಸ್ಕೊಂಡು ಪ್ರೀಮಿಯಂ ಪ್ಯಾಕೇಜಸ್ ಮಾರಾಟ ಮಾಡ್ತಾರೆ. ಪ್ರತಿ ಮದುವೆಗೆ ಹೊಸ ಸ್ಟ್ಯಾಂಡರ್ಡ್ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ನಮ್ಮ ಪರವಾಗಿ ಇದನ್ನ ತಿರುಗಿಸೋಕೆ ಮದುವೆ ಅಥವಾ ಯಾವುದೇ ದೊಡ್ಡ ಖರ್ಚಿನ ಮುಂಚೆ ಝೀರೋ ಬೇಸ್ಡ್ ಬಜೆಟ್ ಅನ್ನ ಬಳಸಿ. ಅಂದ್ರೆ ಬೇರೆಯವರ ಮದುವೆ ಎಷ್ಟಿತ್ತು ಅನ್ನೋದನ್ನ ಆಂಕರ್ ಮಾಡ್ಕೊಳ್ಳೋ ಬದಲು ಶೂನ್ಯದಿಂದ ಶುರು ಮಾಡಿ ನಮಗೆ ನಿಜವಾಗಿ ಏನು ಬೇಕು, ನಮ್ಮ ಬಜೆಟ್ ಎಷ್ಟು ಅಂತ ಸ್ವತಂತ್ರವಾಗಿ ಲೆಕ್ಕ ಹಾಕಿ ಬೇರೆಯವರ ಮದುವೆ ಜೊತೆ ಕಂಪೇರ್ ಮಾಡ್ತೆ. ಇದೇ ವಿಷಯದ ಇನ್ನೊಂದು ಆಳವಾದ ಮುಖ. ಒಂದು ಸಲ ಮನುಷ್ಯ ಈ ಇಂಪ್ರೆಷನ್ ಟ್ರ್ಯಾಪ್ಗೆ ಬಿದ್ರೆ ಇದರಿಂದ ಹೊರಗೆ ಬರೋಕೆ ತುಂಬಾ ಕಷ್ಟ. ಯಾಕಂದ್ರೆ ಒಂದು ಸಲ ಸಮಾಜ ನಿಮ್ಮನ್ನ ಸ್ಟೇಟಸ್ ಇರೋ ಮನುಷ್ಯ ಅಂತ ನೋಡೋಕೆ ಶುರು ಮಾಡಿದ್ರೆ ಆ ಇಮೇಜನ್ನ ಉಳಿಸಿಕೊಳ್ಳೋಕೆ ಇನ್ನೂ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಇದೊಂದು ಎಂದೂ ಮುಗಿಯದ ಊಟ. ಫೈನಾನ್ಷಿಯಲ್ ಸೈಕಾಲಜಿನಲ್ಲಿ ಇದನ್ನ ಹೆಡಾನಿಕ್ ಟ್ರೆಡ್ಮಿಲ್ ಅಂತಾರೆ, ಸಂತೋಷದ ಟ್ರೆಡ್ಮಿಲ್. ಎಷ್ಟೇ ಓಡಿದ್ರೂ ಒಂದೇ ಜಾಗದಲ್ಲಿ ಇರ್ತೀವಿ. ಒಂದು ಹೊಸ ಕಾರ್ ತಗೊಂಡಾಗ ಸಿಗೋ ಸಂತೋಷ 6 ತಿಂಗಳಲ್ಲಿ ಮಾಯ ಆಗತ್ತೆ. ಆಮೇಲೆ ಮತ್ತೊಂದು ದೊಡ್ಡ ವಸ್ತು ಬೇಕು ಅನ್ಸುತ್ತೆ. ಈ ಚಕ್ರ ಎಂದೂ ನಿಲ್ಲಲ್ಲ, ಯಾಕಂದ್ರೆ ಸಂತೋಷ ಎಂದಿಗೂ ವಸ್ತುಗಳಿಂದ ಬರಲ್ಲ. ಬ್ಯಾಂಕ್ಗಳು ಪರ್ಸನಲ್ ಲೋನ್, ಟಾಪ್ ಅಪ್ ಲೋನ್ ಅಂತ ಕಾನೂನುಬದ್ಧವಾಗಿ ಸುಲಭ ಸಾಲ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತು ಜನ ಈ ಟ್ರೆಡ್ಮಿಲ್ಲಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅಂತ. ಇದಕ್ಕೆ ಪ್ರತಿಯಾಗಿ ಇರೋ ಒಂದೇ ಒಂದು ಆಯುಧ, 48 ಗಂಟೆ ರೂಲ್ ಅಂತ ಬಳಸಿ. ಯಾವುದೇ ದೊಡ್ಡ ಖರ್ಚು ಮಾಡೋ ಮುಂಚೆ 48 ಗಂಟೆ ಕಾಯಿರಿ. ಈ ಸಮಯದಲ್ಲಿ ನಿಮ್ಮ ಮೆದುಳಿನ ಇಮೋಷನಲ್ ಭಾಗ ಶಾಂತ ಆಗುತ್ತೆ, ಮತ್ತೆ ಲಾಜಿಕಲ್ ಭಾಗ ಮಾತಾಡೋಕೆ ಶುರು ಮಾಡುತ್ತೆ. ಎಷ್ಟೋ ಪರ್ಚೇಸಸ್ ಈ 48 ಗಂಟೆ ಕಾದ ಮೇಲೆ ಬೇಡ ಅಂತ ಅನ್ಸುತ್ತೆ. ಇಷ್ಟೊತ್ತಿಗೆ ಈ ವಿಡಿಯೋದ ಅರ್ಧ ಭಾಗ ಮುಗಿದಿದೆ. ಇಲ್ಲಿ 1 ನಿಮಿಷ ನಿಲ್ಸಿ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ಕೊಳ್ಳಿ. ಇಷ್ಟೊತ್ತು ನಾವು ಮಾತಾಡಿದ 5 ಬಲೆಗಳಲ್ಲಿ ಎಷ್ಟು ಬಲೆಗಳಲ್ಲಿ ನೀವು ಈಗ್ಲೂ ಸಿಕ್ಕಿಬಿದ್ದಿದ್ದೀರಾ? ಸಿಗ್ನಲಿಂಗ್, ಡಿಡ್ರೋ ಎಫೆಕ್ಟ್, EMI ಕಲ್ಚರ್, ಸೋಷಿಯಲ್ ಕಂಪ್ಯಾರಿಸನ್, ಆಂಕರಿಂಗ್ ಬಯಾಸ್. ಇವುಗಳಲ್ಲಿ ಎಷ್ಟು ನಿಮ್ಮ ಜೀವನದಲ್ಲಿ ನಿಜವಾಗ್ತಿದೆ ಅಂತ ಒಂದು ಸಲ ಯೋಚನೆ ಮಾಡಿ. ಇದನ್ನ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಯಾಕಂದ್ರೆ ಬರೀ ಮಾಹಿತಿ ಕೇಳಿದ್ರೆ ಸಾಲ್ದು. ಅದನ್ನ ನಮ್ಮ ಸ್ವಂತ ಜೀವನಕ್ಕೆ ಜೋಡಿಸಿ ನೋಡದೇ ಇದ್ರೆ ಈ ವಿಡಿಯೋ ಮುಗಿದ 5 ನಿಮಿಷಕ್ಕೆ ನಾವು ಎಲ್ಲಾ ಮರ್ತು ಬಿಡ್ತೀವಿ. ಪ್ರಪಂಚದ ಎಲ್ಲಾ ಸೈಕಾಲಜಿ, ಎಲ್ಲಾ ಫೈನಾನ್ಷಿಯಲ್ ವಿಸ್ಡಮ್ ಅದು ಪ್ರಯೋಜನ ಆಗೋದು ಒಂದೇ ಸಂದರ್ಭದಲ್ಲಿ. ನಾವು ಅದನ್ನ ನಮ್ಮ ಸ್ವಂತ ನಿರ್ಧಾರಗಳ ಮೇಲೆ ಅನ್ವಯ ಮಾಡಿದಾಗ ಮಾತ್ರ. ಈಗ ಮುಂದೆ ಹೋಗೋಣ, ಯಾಕಂದ್ರೆ ಇನ್ನೂ 2 ಮುಖ್ಯ ವಿಷಯ ಬಾಕಿ ಇದೆ. ಈ ಬಲೆಯಿಂದ ಹೊರದ್ ಬಂದವರು ಹೇಗ್ ಬಂದ್ರು?
ಮತ್ತೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ಸೀನ್ 6. ನಿಜವಾದ ಶ್ರೀಮಂತರ ರಹಸ್ಯ. ಹುಬ್ಬಳ್ಳಿ ಬಿಸ್ನೆಸ್ ಮ್ಯಾನ್ ಕಥೆ. ಈಗ ನಾವು ಈ ಕಥೆಯ ಬೆಳಕಿನ ಕಡೆಗೆ ಬರೋಣ. ಹುಬ್ಬಳ್ಳಿಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಹೆಸರು ಹೇಳಲ್ಲ. ಆದ್ರೆ ಇವರ ಜೀವನ ಶೈಲಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವ್ರ ಹತ್ರ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ. 3 ಕಾರ್ಖಾನೆಗಳಿವೆ. ಆದ್ರೆ ಇವರು 20 ವರ್ಷದ ಹಳೆ ಕಾರು ಓಡಿಸ್ತಾರೆ. ಸಾಧಾರಣ ಬಟ್ಟೆ ಹಾಕ್ತಾರೆ. ಒಂದು ಸಿಂಪಲ್ ಮನೇಲಿ ಇರ್ತಾರೆ. ಒಂದ್ಸಲ ಯಾರೋ ಇವರನ್ನ ಕೇಳಿದ್ರಂತೆ, ನಿಮ್ ಹತ್ರ ಇಷ್ಟೊಂದು ದುಡ್ಡಿದ್ರು ಯಾಕೆ ಇಷ್ಟು ಸಿಂಪಲ್ ಆಗಿರ್ತೀರಾ ಅಂತ. ಅವರ ಉತ್ತರ ಮಾತ್ರ ಈ ಇಡೀ ವಿಡಿಯೋಯ ಸಾರಾಂಶ. ನಾನು ಶ್ರೀಮಂತ ಅಂತ ಬೇರೆಯವರಿಗೆ ತೋರಿಸೋ ಅಗತ್ಯ ಇಲ್ಲ. ಯಾಕಂದ್ರೆ ನನಗೇ ಗೊತ್ತು ನಾನು ಶ್ರೀಮಂತ ಅಂತ. ಇದೇ ವ್ಯತ್ಯಾಸ. ರಿಯಲ್ ವೆಲ್ತ್ ಮತ್ತು ಪರ್ಸೀವ್ಡ್ ವೆಲ್ತ್ ನಡುವಿನ ವ್ಯತ್ಯಾಸ. ಪರ್ಸೀವ್ಡ್ ವೆಲ್ತ್ ಅಂದ್ರೆ ಬೇರೆಯವರ ಕಣ್ಣಿಗೆ ಶ್ರೀಮಂತ ಅಂತ ಕಾಣೋದು. ರಿಯಲ್ ವೆಲ್ತ್ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಇನ್ವೆಸ್ಟ್ಮೆಂಟ್ಸ್, ನಿಮ್ಮ ಪ್ಯಾಸಿವ್ ಇನ್ಕಮ್ ಇವೆಲ್ಲ ನಿಜವಾಗಿ ಇರೋದು. ಈ ಎರಡರ ನಡುವಿನ ಗಂಭೀರ ಸಂಗತಿ ಏನಂದ್ರೆ ಇವೆರಡೂ ಒಂದೇ ದಾರಿಯಲ್ಲಿ ಬರಲ್ಲ. ಪರ್ಸೀವ್ಡ್ ವೆಲ್ತ್ ಬೆಳೆಸೋಕೆ ನೀವು ಖರ್ಚು ಮಾಡಬೇಕು. ರಿಯಲ್ ವೆಲ್ತ್ ಬೆಳೆಸೋಕೆ ನೀವು ಖರ್ಚು ಕಡಿಮೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವೆರಡೂ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರೋ ರಸ್ತೆಗಳು. ಅಮೆರಿಕಾದಲ್ಲಿ ಥಾಮಸ್ ಸ್ಟ್ಯಾನ್ಲಿ ಅನ್ನೋ ರಿಸರ್ಚರ್ ದ ಮಿಲಿಯನೇರ್ ನೆಕ್ಸ್ಟ್ ಡೋರ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ಸಂಶೋಧನೆ ಮಾಡಿ ಒಂದು ಆಶ್ಚರ್ಯಕರ ಸತ್ಯ ಕಂಡುಹಿಡಿದಿದ್ದಾರೆ. ಹೆಚ್ಚಿನ ಮಿಲಿಯನೇರ್ಗಳು ದೊಡ್ಡ ಬಂಗ್ಲೆಗಳಲ್ಲಿ, ದುಬಾರಿ ಕಾರ್ಗಳಲ್ಲಿ ಇರೋ ಜನ ಅಲ್ಲ. ಅವರು ಸಾಧಾರಣ ಮನೆಗಳಲ್ಲಿ, ಸಾಧಾರಣ ಕಾರ್ಗಳಲ್ಲಿ ಇರೋ, ಆದ್ರೆ ವರ್ಷಗಟ್ಟಲೆ ಶಿಸ್ತಿನಿಂದ ಉಳಿತಾಯ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ ಜನ. ಮತ್ತೆ ಅವರು ಇನ್ನೊಂದು ಆಶ್ಚರ್ಯಕರ ಸಂಗತಿ ಕಂಡುಹಿಡಿದಿದ್ದಾರೆ. ಇದನ್ನ ಸ್ಟೆಲ್ತ್ ವೆಲ್ತ್ ಅಥವಾ ಕ್ವಾಯಟ್ ವೆಲ್ತ್ ಅಂತಾರೆ. ಇವರ ಒಂದೇ ಪ್ರಿನ್ಸಿಪಲ್: ಐ ಡೋಂಟ್ ನೀಡ್ ಟು ಪ್ರೂವ್ ಇಟ್, ಐ ಜಸ್ಟ್ ನೀಡ್ ಟು ಹ್ಯಾವ್ ಇಟ್. ಅಂದ್ರೆ ನಾನು ಸಾಬೀತು ಮಾಡೋ ಅಗತ್ಯ ಇಲ್ಲ, ನನ್ನ ಹತ್ರ ಇರೋದೇ ಸಾಕು. ಈ ಒಂದು ಮೈಂಡ್ಸೆಟ್ ಶಿಫ್ಟ್ ಒಬ್ಬ ಮನುಷ್ಯನ ಇಡೀ ಆರ್ಥಿಕ ಭವಿಷ್ಯನ ಬದಲಾಯಿಸುತ್ತೆ. ಈ ಪ್ರಿನ್ಸಿಪಲ್ ಅನ್ನ ಪ್ರಾಕ್ಟಿಕಲ್ ಆಗಿ ಬಳಸೋಕೆ 60-30-10 ರೂಲ್ ಅಂತ ಒಂದು ಸರಳ ಫ್ರೇಮ್ವರ್ಕ್ ಬಳಸಿ 60% ಅಗತ್ಯಗಳಿಗೆ, 30% ಇನ್ವೆಸ್ಟ್ಮೆಂಟ್ಗೆ, 10% ಮಾತ್ರ ಇಂಪ್ರೆಷನ್ ಬಜೆಟ್ಗೆ, ಅಂದ್ರೆ ಬಟ್ಟೆ, ಔಟಿಂಗ್, ಸ್ಟೈಲ್ಗೆ ಇಟ್ಕೊಳ್ಳಿ. ಈ 10% ನಿಮಗೆ ಸಂತೋಷ ಕೊಡುತ್ತೆ, ಆದ್ರೆ ಅದು ನಿಮ್ಮ ಭವಿಷ್ಯನ ಹಾಳು ಮಾಡಲ್ಲ. ಇದೇ ಪ್ರಿನ್ಸಿಪಲ್ ಬೆಂಗಳೂರಿನ ಇನ್ನೊಂದು ಕುಟುಂಬದಲ್ಲಿ ಕಣ್ಣಿಗೆ ಕಾಣುತ್ತೆ. ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ದಂಪತಿಗಳು ಇಬ್ರೂ ಸೇರಿ ತಿಂಗಳಿಗೆ 1.5 ಲಕ್ಷ ಸಂಪಾದನೆ ಮಾಡ್ತಿದ್ರು. ಆದ್ರೆ ಇವರು ಒಂದು ಬಾಡಿಗೆ ಮನೆಯಲ್ಲೇ 8 ವರ್ಷ ಇದ್ರು. ಒಂದು ಸಾಧಾರಣ ಹ್ಯಾಚ್ಬ್ಯಾಕ್ ಕಾರ್ ಇಟ್ಕೊಂಡಿದ್ರು. ಸಂಬಂಧಿಕರು, ಫ್ರೆಂಡ್ಸ್ ಎಲ್ಲರೂ ಇವರಿಗೆ ಇಷ್ಟು ಸಂಬಳ ಇದ್ರೂ ಯಾಕೆ ಇಷ್ಟು ಸಾಧಾರಣ ಆಗಿದ್ದಾರೆ ಅಂತ ಆಶ್ಚರ್ಯ ಪಡ್ತಿದ್ರು. ಕೆಲವರು ಬೆನ್ನ ಹಿಂದೆ ಟೀಕೆನೂ ಮಾಡ್ತಿದ್ರು. ಆದ್ರೆ 8 ವರ್ಷದ ನಂತರ ಈ ದಂಪತಿಗಳು ಸಂಪೂರ್ಣ ಸಾಲ ಇಲ್ಲದೆ ಒಂದು 3 BHK ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರು. ಅದು ಬಹುತೇಕ ಕ್ಯಾಶ್ನಲ್ಲಿ. ಈ 8 ವರ್ಷಗಳ ಕಾಲ ಟೀಕೆ ಮಾಡಿದ ಆ ಸಂಬಂಧಿಕರು ಪ್ರತಿ ವರ್ಷ ಒಂದು ಹೊಸ ಕಾರ್, ಒಂದು ಹೊಸ ಫೋನ್, ಒಂದು ವಿದೇಶ ಪ್ರವಾಸ ಮಾಡ್ತಾ ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ರು. ಸಾಲದ ಒತ್ತಡದಲ್ಲೇ ಇದ್ರು. ಇದೇ ನಿಜವಾದ ವ್ಯತ್ಯಾಸ. ಪ್ರತಿಷ್ಠೆ ಗೆದ್ದವರು ಸಾಲದಲ್ಲಿ ಉಳ್ಕೊಂಡ್ರು. ಟೀಕೆ ಕೇಳಿದವರು ಆಸ್ತಿ ಕಟ್ಕೊಂಡ್ರು. ಇಲ್ಲಿ ಒಂದು ಮುಖ್ಯ ಪಾಠ ಇದೆ. ಸಮಾಜ ನಿಮ್ಮನ್ನ ಟೀಕೆ ಮಾಡೋದು ಬಹಳ ಸಲ ನೀವು ತಪ್ಪು ಮಾಡ್ತಿದ್ದೀರಿ ಅಂತಲ್ಲ, ನೀವು ಅವರ ಆಟ ಆಡ್ತಿಲ್ಲ ಅಂತ. ಸಮಾಜದ ಆಟ ಅಂದ್ರೆ ಖರ್ಚು ಮಾಡಿ, ತೋರಿಸಿ, ಪ್ರಶಂಸೆ ಪಡಿ, ಮತ್ತೆ ಸಾಲ ಮಾಡಿ. ನೀವು ಈ ಆಟ ಆಡದೇ ಇದ್ರೆ ಜನ ಅಸ್ವಸ್ಥ ಆಗ್ತಾರೆ. ಯಾಕಂದ್ರೆ ನಿಮ್ಮ ಸರಳ ಜೀವನ ಅವರ ದುಂದುವೆಚ್ಚದ ಜೀವನನ ಪ್ರಶ್ನಿಸಿದ ಹಾಗಾಗತ್ತೆ. ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತೆ, ಈ ಇಂಪ್ರೆಷನ್ ಟ್ರ್ಯಾಪ್ ನಮ್ಮಲ್ಲಿ ಹೇಗ್ ಬಂತು? ಇದು ಇದ್ದಕ್ಕಿದ್ದಂತೆ ಹುಟ್ಟಿದ್ದಲ್ಲ. ಇದು ನಮ್ಮ ಮನೆಯಿಂದ, ನಮ್ಮ ಪೋಷಕರಿಂದ, ಅವರ ಪೋಷಕರಿಂದ ಹರಿದು ಬಂದಿದೆ. ಕರ್ನಾಟಕದ ಎಷ್ಟೋ ಮಧ್ಯಮ ವರ್ಗದ ಮನೆಗಳಲ್ಲಿ ಚಿಕ್ಕಂದಿನಿಂದಲೇ ಒಂದು ಮಾತು ಕೇಳ್ತಾ ಬೆಳಿತೀವಿ: ಜನ ಏನನ್ಕೋತಾರೆ? ಈ ಒಂದು ಪ್ರಶ್ನೆ ಬಟ್ಟೆ ಯಾವ್ದು ಹಾಕ್ಬೇಕು ಅನ್ನೋದ್ರಿಂದ, ಯಾವ ಕೋರ್ಸ್ ಓದ್ಬೇಕು, ಯಾರನ್ನ ಮದ್ವೆ ಆಗ್ಬೇಕು ಅನ್ನೋವರೆಗೂ ಪ್ರತಿ ದೊಡ್ಡ ನಿರ್ಧಾರದ ಹಿಂದೆ ಇರುತ್ತೆ. ಇದನ್ನ ಸೈಕಾಲಜಿನಲ್ಲಿ ಮನಿ ಸ್ಕ್ರಿಪ್ಟ್ಸ್ ಅಂತ ಕರೀತಾರೆ. ಅಂದ್ರೆ ದುಡ್ಡಿನ ಬಗ್ಗೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರೋ ನಂಬಿಕೆಗಳು. ಇವನ್ನ ನಾವು ಚಿಕ್ಕಂದಿನಲ್ಲಿ ಮನೆಯ ವಾತಾವರಣ ನೋಡಿ ಕಲ್ತಿರ್ತೀವಿ. ಆಮೇಲೆ ಅದನ್ನ ಪ್ರಶ್ನೆ ಮಾಡದೆ ಜೀವನ ಪೂರ್ತಿ ಪಾಲಿಸ್ತೀವಿ. ಒಂದು ಮನೆಯಲ್ಲಿ ಬೆಳೆದ ಮಗು ದುಡ್ಡು ಇರೋದೇ ತೋರ್ಸೋಕೆ ಅನ್ನೋ ನಂಬಿಕೆ ಕಳೀಬಹುದು. ಇನ್ನೊಂದು ಮನೆಯಲ್ಲಿ ಬೆಳೆದ ಮಗು ದುಡ್ಡು ಬಗ್ಗೆ ಮಾತಾಡೋದೇ ಕೆಟ್ಟದ್ದು ಅನ್ನೋ ನಂಬಿಕೆ ಕಳೀಬಹುದು. ಇನ್ನೊಂದು ಕಡೆ ನಾವು ಎಂದಿಗೂ ಶ್ರೀಮಂತರಾಗಲ್ಲ, ಅದಕ್ಕೆ ಸಿಕ್ಕಿದ್ದನ್ನ ಆನಂದಿಸಿ ಅನ್ನೋ ನಂಬಿಕೆ ಕೂಡ ಸಾಮಾನ್ಯ. ರಾಘುನ ಕತೆಗೆ ಹಿಂತಿರುಗೋಣ. ರಾಘುನ ಅಪ್ಪ ಒಬ್ಬ ಸರ್ಕಾರಿ ನೌಕರರಾಗಿದ್ರು. ಸಂಬಳ ಕಡಿಮೆ ಇತ್ತು.
ಆದ್ರೆ ಅವ್ರು ಯಾವಾಗ್ಲೂ ಹಬ್ಬ ಹರಿದಿನಗಳಲ್ಲಿ ಸಂಬಂಧಿಕರ ಮದುವೆಗಳಲ್ಲಿ ಸಾಲ ಮಾಡಿ ಆದ್ರೂ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ತಿದ್ರು. ಯಾಕಂದ್ರೆ ಸಮಾಜದಲ್ಲಿ ಮರ್ಯಾದೆ ಅನ್ನೋದು ಅವ್ರ ಮನೆಯ ದೊಡ್ಡ ಮೌಲ್ಯವಾಗಿತ್ತು. ರಾಘು ಇದನ್ನ ನೋಡ್ಕೊಂಡೇ ಬೆಳೆದ. ಅವನಿಗೆ ಗೊತ್ತಿಲ್ಲೇ ಈ ನಂಬಿಕೆ ಅವನ ಸುಪ್ತ ಮನಸ್ಸಿನ ಒಳಗೆ ಕುಳಿತುಬಿಟ್ಟಿತ್ತು. ಬೆಂಗಳೂರಿಗೆ ಬಂದು ಸಂಬಳ ಸಂಪಾದನೆ ಮಾಡೋಕೆ ಶುರು ಮಾಡಿದಾಗ ಅವನ ಮೆದುಳು ಸ್ವಯಂಚಾಲಿತವಾಗಿ ಅದೇ ಹಳೆ ನಂಬಿಕೆ ಪಾಲಿಸೋಕೆ ಶುರು ಮಾಡ್ತು. ಸಮಾಜದಲ್ಲಿ ಮರ್ಯಾದೆ ಬೇಕಾದ್ರೆ ಖರ್ಚು ಮಾಡಬೇಕು. ಈ ಪೀಳಿಗೆಯಿಂದ ಪೀಳಿಗೆಗೆ ಹರಿಯೋ ನಂಬಿಕೆಗಳನ್ನ ಫೈನಾನ್ಷಿಯಲ್ ಥೆರಪಿಸ್ಟ್ಗಳು 3 ವಿಧವಾಗಿ ವಿಂಗಡಿಸ್ತಾರೆ. ಮನಿ ಅವಾಯ್ಡೆನ್ಸ್, ದುಡ್ಡು ಕೆಟ್ಟದ್ದು ಅನ್ನೋ ನಂಬಿಕೆ. ಮನಿ ವರ್ಷಿಪ್, ದುಡ್ಡೇ ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋ ನಂಬಿಕೆ. ಮತ್ತೆ ಮನಿ ಸ್ಟೇಟಸ್, ದುಡ್ಡು ಅಂದ್ರೆ ಗೌರವ, ಸ್ಥಾನಮಾನ ಅನ್ನೋ ನಂಬಿಕೆ. ಇಂಪ್ರೆಷನ್ ಟ್ರ್ಯಾಪ್ಗೆ ಬೀಳೋ ಹೆಚ್ಚಿನ ಜನ ಈ 3ನೇ ವಿಭಾಗಕ್ಕೆ ಸೇರಿದವರು. ಅವ್ರಿಗೆ ಗೊತ್ತಿಲ್ಲದೆ ಅವರ ದುಡ್ಡಿನ ಎಲ್ಲಾ ನಿರ್ಧಾರಗಳು ಈ ಒಂದು ನಂಬಿಕೆಯಿಂದ ನಿಯಂತ್ರಿಸಲ್ಪಡ್ತಾವೆ. ಈ ಚಕ್ರನ ಒಡೆಯೋಕೆ ಮೊದಲ ಹೆಜ್ಜೆ ನಿಮ್ಮ ಸ್ವಂತ ಮನಿ ಸ್ಕ್ರಿಪ್ಟ್ ಗುರುತಿಸೋದು. ಒಂದು ಸರಳ ವ್ಯಾಯಾಮ ಮಾಡಿ ನಿಮ್ಮ ಚಿಕ್ಕಂದಿನಲ್ಲಿ ಮನೆಯಲ್ಲಿ ದುಡ್ಡಿನ ಬಗ್ಗೆ ಕೇಳಿದ 3 ಮಾತುಗಳನ್ನ ಬರೀರಿ. ಆಮೇಲೆ ಕೇಳ್ಕೊಳಿ, ಈ ಮಾತುಗಳು ನಿಜವಾ? ಅಥವಾ ಇದು ಬರೀ ಒಂದು ಪೀಳಿಗೆಯ ಭಯ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗಿದ್ಯಾ? ಈ ಒಂದು ಪ್ರಶ್ನೆ ನಿಮ್ಮ ಇಡೀ ಆರ್ಥಿಕ ಭವಿಷ್ಯನ ಬದಲಾಯಿಸೋ ಶಕ್ತಿ ಹೊಂದಿದೆ. ಸೀನ್ 7. ಮೂಲ ಪ್ರಶ್ನೆಗೆ ಹಿಂತಿರುಗಿ. ನಿಜವಾದ ಸ್ವಾತಂತ್ರ್ಯ ಎಂದ್ರೇನು? ಈಗ ನಾವು ಈ ವಿಡಿಯೋಯ ಅತ್ಯಂತ ಮುಖ್ಯ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಾವು ನೋಡಿದ ಎಲ್ಲಾ ಕಥೆಗಳಲ್ಲಿ ಒಂದು ಕಾಮನ್ ಥ್ರೆಡ್ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವರ ಕಣ್ಣಲ್ಲಿ ಒಳ್ಳೆಯವನಾಗಿ ಕಾಣೋಕೆ ಪ್ರಯತ್ನ ಪಡ್ತಾ ತನ್ನ ಸ್ವಂತ ಸ್ವಾತಂತ್ರ್ಯ ಕಳ್ಕೊಂಡ. ಆದ್ರೆ ಇಲ್ಲಿ ಒಂದು ಮೂಲಭೂತ ಸತ್ಯ ಇದೆ. ನಿಮ್ಮ ಸ್ವಂತ ಜೀವನದ ಬಗ್ಗೆ ಬೇರೆಯವರ ಅಭಿಪ್ರಾಯ ನಿಮಗೆ ಒಂದೇ ₹1 ಸಂಪಾದನೆ ಮಾಡಿಕೊಡಲ್ಲ. ಆದ್ರೆ ಆ ಅಭಿಪ್ರಾಯನ ಸಂಪಾದಿಸೋಕೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಇದೊಂದು ಡಾರ್ಕ್ ಸತ್ಯ. ಸಮಾಜ ನಿಮ್ಮನ್ನ ನೋಡಿ ಮಾಡೋ ಪ್ರಶಂಸೆ ಎಷ್ಟು ಕ್ಷಣಿಕ ಅಂದ್ರೆ ಅದು 2 ದಿನ ಇರುತ್ತೆ. ಆದ್ರೆ ಆ ಪ್ರಶಂಸೆಗಾಗಿ ನೀವು ತಗೊಂಡ ಸಾಲ ಅದು ವರ್ಷಗಟ್ಲೆ ಇರುತ್ತೆ. ಈ ಲೆಕ್ಕಾಚಾರ ಎಷ್ಟು ಅಸಮತೋಲನ ಇದೆ ಅಂದ್ರೆ ಇದನ್ನ ಪ್ರಾಮಾಣಿಕವಾಗಿ ನೋಡಿದ ಯಾರೂ ಇದನ್ನ ಮುಂದುವರಿಸಲ್ಲ. ಆದ್ರೆ ಸಮಸ್ಯೆ ಏನಂದ್ರೆ ನಾವು ಇದನ್ನ ಪ್ರಾಮಾಣಿಕವಾಗಿ ನೋಡೋದೇ ಇಲ್ಲ. ನಾವು ಈ ಚಕ್ರದ ಒಳಗೆ ಇಷ್ಟು ಆಳವಾಗಿ ಸಿಕ್ಕಿಬಿದ್ದಿದ್ದೀವಿ ಅಂದ್ರೆ ಇದೇ ನಮ್ಮ ಸಾಮಾನ್ಯ ಜೀವನ ಅಂತ ಅನ್ಸ್ಬಿಟ್ಟಿದೆ. ಈ ಇಡೀ ವಿಡಿಯೋಯಲ್ಲಿ ನಾವು ಒಂದು ಪ್ರಶ್ನೆಯಿಂದ ಶುರು ಮಾಡಿದ್ವಿ. ನಾವು ಯಾಕೆ ಶ್ರೀಮಂತರ ಹಾಗೆ ಕಾಣಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ತೀವಿ? ಈಗ ನಿಮಗೆ ಗೊತ್ತಾಗಿದೆ, ಇದೊಂದು ಸಿಗ್ನಲಿಂಗ್, ಕಂಪ್ಯಾರಿಸನ್ ಮತ್ತೆ ಬಡತನದ ಭಯ ಸೇರಿ ಸೃಷ್ಟಿಯಾಗಿರೋ ಒಂದು ಮಾನಸಿಕ ಬಳೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇನ್ನೂ ಬಾಕಿ ಉಳಿದಿದೆ. ಈ ಟ್ರ್ಯಾಪ್ನಿಂದ ಹೊರಗ್ ಬಂದ ಮೇಲೆ ನಿಜವಾಗಿ ಶ್ರೀಮಂತ ಆಗೋ ದಾರಿ ಯಾವುದು? ಹುಬ್ಬಳ್ಳಿಯ ಆ ಬಿಸ್ನೆಸ್ ಮ್ಯಾನ್ ಹೇಗೆ ತನ್ನ ಮೊದಲ ₹1,00,000 ಸಂಪಾದನೆ ಮಾಡಿದ್ರು? ಬೆಂಗಳೂರಿನ ಆ ಎಷ್ಟೋ ಸಾಮಾನ್ಯ ಜನ ಸಾಧಾರಣ ಸಂಬಳದಿಂದ ಶುರು ಮಾಡಿ ಕೋಟ್ಯಂತರ ಆಸ್ತಿ ಹೇಗೆ ಮಾಡ್ಕೊಂಡ್ರು? ಇದೇ ಪ್ರಶ್ನೆಗೆ ಉತ್ತರ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ನಾವು ಮಾತಾಡ್ತೀವಿ 7 ಹ್ಯಾಬಿಟ್ಸ್ ಆಫ್ ಮಿಲಿಯನೇರ್ಸ್ ಅನ್ನೋ ಫ್ರೇಮ್ವರ್ಕ್ ಬಗ್ಗೆ, ಮತ್ತೆ ಹೇಗೆ ಸಾಧಾರಣ ಜನ ತಮ್ಮ ದೈನಂದಿನ ಅಭ್ಯಾಸಗಳ ಮೂಲಕ ಶ್ರೀಮಂತರಾಗ್ತಾರೆ ಅಂತ ಆಳವಾಗಿ ಡಿಕೋಡ್ ಮಾಡ್ತೀವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ನಲ್ಲಿ ಒಂದು ಮಾತು ಬರೀರಿ. ನಿಮ್ಮ ಜೀವನದಲ್ಲಿ ಈ ಇಂಪ್ರೆಷನ್ ಟ್ರ್ಯಾಪ್ಗೆ ಬಿದ್ದು ಮಾಡಿದ ಒಂದು ಖರ್ಚು ಯಾವುದು? ಪ್ರಾಮಾಣಿಕವಾಗಿ ಬರೀರಿ, ಯಾಕಂದ್ರೆ ಇದನ್ನ ಒಪ್ಕೊಳ್ಳೋದೇ ಮೊದಲ ಹೆಜ್ಜೆ. ಇವತ್ತು ನಾವು ನೋಡಿದ ಪ್ರತಿಯೊಂದು ಕಥೆಯನ್ನ ಒಂದು ಸಲ ಮನಸ್ಸಿನಲ್ಲಿ ಮತ್ತೆ ಜೋಡಿಸಿ ನೋಡಿ. ರಾಘು ಬೆಂಗಳೂರಿನ ಪಬ್ ಕಲ್ಚರ್ಗೆ ಬಿದ್ದ ಹುಡುಗ. ಮೈಸೂರಿನ ಮದುವೆ ಮನೆ, ಸ್ಟೇಟಸ್ಗಾಗಿ ಸಾಲ ಮಾಡಿದ ಕುಟುಂಬಗಳು. ಮಂಗಳೂರಿನ ಪ್ರಶಾಂತ್ ಇಎಂಐಗಳಲ್ಲಿ ಮುಳುಗಿದ ಬ್ಯಾಂಕ್ ಉದ್ಯೋಗಿ. ಬಾಡಿಗೆ ಕಾರ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ ಮೈಸೂರಿನ ಹುಡುಗ. ಡ್ರೋನ್ ಕ್ಯಾಮೆರಾ ಇಲ್ಲ ಅಂತ ನಾಚಿಕೆ ಪಟ್ಟ ಬೆಂಗಳೂರಿನ ತಂದೆ. ಇವೆಲ್ಲ ಬೇರೆ ಬೇರೆ ಜನ, ಬೇರೆ ಬೇರೆ ಊರು. ಆದ್ರೆ ಒಂದೇ ಒಂದು ಮಾನಸಿಕ ಬಲೆ, ಇಂಪ್ರೆಷನ್ ಟ್ರ್ಯಾಪ್. ಮತ್ತೆ ಇದೇ ಬಲೆಯಿಂದ ಹೊರಗೆ ಬಂದ ಹುಬ್ಬಳ್ಳಿಯ ಬಿಸ್ನೆಸ್ ಮ್ಯಾನ್, ಬೆಂಗಳೂರಿನ ಆ ದಂಪತಿಗಳು. ಇವರ ಕಥೆ ನಮಗೆ ಒಂದು ದಾರಿ ತೋರಿಸುತ್ತೆ. ಈ ಇಡೀ ವಿಡಿಯೋಯಲ್ಲಿ ನಾವು ಒಂದು ಪ್ರಶ್ನೆಯಿಂದ ಶುರು ಮಾಡಿದ್ವಿ. ನಾವ್ಯಾಕೆ ಶ್ರೀಮಂತರ ಹಾಗೆ ಕಾಣಿಸ್ಕೊಳ್ಳೋಕೆ ದುಡ್ಡು ಖರ್ಚು ಮಾಡ್ತೀವಿ? ಈಗ ನಿಮಗೆ ಗೊತ್ತಾಗಿದೆ, ಇದೊಂದು ಸಿಗ್ನಲಿಂಗ್, ಡಿಡರೋ ಇಫೆಕ್ಟ್, ಇಎಂಐ ಕಲ್ಚರ್, ಕಂಪ್ಯಾರಿಸನ್, ಆಂಕರಿಂಗ್ ಬಾಯಸ್ ಮತ್ತೆ ಪೀಳಿಗೆಯಿಂದ ಬಂದ ಹಳೆಯ ನಂಬಿಕೆಗಳು ಸೇರಿ ಸೃಷ್ಟಿಯಾಗಿರೋ ಒಂದು ಮಾನಸಿಕ ಬಲೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇನ್ನೂ ಬಾಕಿ ಉಳಿದಿದೆ. ಈ ಟ್ರ್ಯಾಪ್ನಿಂದ ಹೊರದ್ ಬಂದ್ಮೇಲೆ ನಿಜವಾಗಿ ಶ್ರೀಮಂತ ಆಗೋ ದಾರಿ ಯಾವುದು? ಹುಬ್ಬಳ್ಳಿಯ ಆ ಬಿಸ್ನೆಸ್ ಮ್ಯಾನ್ ಹೇಗೆ ತನ್ನ ಮೊದಲ ₹1,00,000 ಸಂಪಾದನೆ ಮಾಡಿದ್ರು? ಬೆಂಗಳೂರಿನ ಆ ಎಷ್ಟೋ ಸಾಮಾನ್ಯ ಜನ ಸಾಧಾರಣ ಸಂಬಳದಿಂದ ಶುರು ಮಾಡಿ ಕೋಟ್ಯಂತರ ಆಸ್ತಿ ಹೇಗೆ ಮಾಡ್ಕೊಂಡ್ರು? ಇದೇ ಪ್ರಶ್ನೆಗೆ ಉತ್ತರ ನಮ್ಮ ಮುಂದಿನ ವಿಡಿಯೋದಲ್ಲಿ.
ಅಲ್ಲಿ ನಾವು ಮಾತಾಡ್ತೀವಿ 7 ಹ್ಯಾಬಿಟ್ಸ್ ಆಫ್ ಮಿಲಿಯನೇರ್ಸ್ ಅನ್ನೋ ಫ್ರೇಮ್ವರ್ಕ್ ಬಗ್ಗೆ. ಮತ್ತೆ ಹೇಗೆ ಸಾಧಾರಣ ಜನ ತಮ್ಮ ದೈನಂದಿನ ಅಭ್ಯಾಸಗಳ ಮೂಲಕ ಶ್ರೀಮಂತರಾಗ್ತಾರೆ ಅಂತ ಆಳವಾಗಿ ಡಿಕೋಡ್